6 ಜನ ಕೆಂಪು ಉಗ್ರರು ಶರಣಾಗಿದ್ದಾರೆ. ಈ 6 ಜನರ ಮೇಲೆ ದಾಖಲಾಗಿರೋ ಕೇಸ್ಗಳು ಎಷ್ಟು ಅಂತ ಗೊತ್ತಾದ್ರೆ ಶಾಕ್ ಆಗ್ತೀರಾ. ಯಾವ್ಯಾವ ನಕ್ಸಲರ ಮೇಲೆ ಎಂತೆಂಥ ಕೇಸಿವೆ, ಎಷ್ಟೆಷ್ಟು ಕೇಸಿವೆ, ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಯಾವ್ಯಾವ ನಕ್ಸಲರ ಮೇಲೆ ಎಷ್ಟೆಷ್ಟು ಕೇಸ್, ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಸರೆಂಡರ್ ಆದ 6 ಮಂದಿ ನಕ್ಸಲರ ಮೇಲೆ ವಿವಿಧ ಠಾಣೆಗಳಲ್ಲಿ ಹಲವಾರು ಕೇಸ್ ದಾಖಲಾಗಿವೆ. ಯಾರ್ಯಾರ ಮೇಲೆ ಎಷ್ಟು ಕೇಸ್ ದಾಖಲಾಗಿದೆ ಅಂತ ನೋಡೋದಾದ್ರೆ, ಮುಂಡಗಾರು ಲತಾ ವಿರುದ್ಧ 3 ಕೊಲೆ ಪ್ರಕರಣ ಸೇರಿ ಒಟ್ಟು 85 ಕೇಸ್ ದಾಖಲಾಗಿದೆ. ಕರ್ನಾಟಕದಲ್ಲಿ 65 ಹಾಗೂ ಕೇರಳದಲ್ಲಿ 20 ಕೇಸ್ ದಾಖಲಾಗಿದೆ. ಸುಂದರಿ ಮೇಲೆ 2 ಕೊಲೆ ಪ್ರಕರಣ ಸಹಿತ 71 ಕೇಸ್ ದಾಖಲಾಗಿದ್ದು, ಕರ್ನಾಟಕದಲ್ಲಿ 22, ಕೇರಳದಲ್ಲಿ 49 ಕೇಸ್ ದಾಖಲಾಗಿವೆ. ವನಜಾಕ್ಷಿ ವಿರುದ್ಧ 2 ಕೊಲೆ ಪ್ರಕರಣ ಸಹಿತ 29 ಕೇಸ್ ದಾಖಲಾಗಿದ್ದು, ಕರ್ನಾಟಕದಲ್ಲಿ 23, ಕೇರಳದಲ್ಲಿ 5 ಕೇಸ್ ಇವೆ. ಇನ್ನು ಜಯಣ್ಣ ಅಲಿಯಾಸ್ ಮಾರಪ್ಪ ಮೇಲೆ 1 ಕೊಲೆ ಕೇಸ್ ಸೇರಿ 50 ಕೇಸ್ ದಾಖಲಾಗಿದ್ದು, ಕರ್ನಾಟಕದಲ್ಲಿ 23, ಕೇರಳದಲ್ಲಿ 27 ಕೇಸ್ ಇವೆ. ಜಿಶಾ ವಿರುದ್ಧ ಕೇರಳದಲ್ಲಿ 17 ಪ್ರಕರಣ ದಾಖಲಾಗಿದ್ದು, ಕರ್ನಾಟಕದಲ್ಲಿ ಯಾವುದೇ ಕೇಸ್ ದಾಖಲಾಗಿಲ್ಲ. ರಮೇಶ್ ಅಲಿಯಾಸ್ ವಸಂತ ವಿರುದ್ಧ ಕೇರಳದಲ್ಲಿ 8 ಪ್ರಕರಣ ದಾಖಲಾಗಿವೆ. ಚಿಕ್ಕಮಗಳೂರಿನ ಜಯಪುರ ಠಾಣೆಯ ಕೇಸ್ ಸಂಬಂಧ 6 ಜನರನ್ನ ಬಂಧಿಸಲಾಗಿದೆ. ಈ ಕೇಸ್ ಬಗ್ಗೆ ನೋಡೋದಾದ್ರೆ, 2024ರ ನವೆಂಬರ್ 12ರಂದು UAPA BNS 147, 329, 351ರ ಅಡಿ ಕೇಸ್ ದಾಖಲಾಗಿದ್ವು. ಕೊಪ್ಪ ತಾಲೂಕಿನ ಮೇಗೂರಿನ ಬಳಿ ANF ಕೂಂಬಿಂಗ್ನಲ್ಲಿತ್ತು. ನವೆಂಬರ್ 10ರಂದು ರಾತ್ರಿ 10 ಗಂಟೆಯ ಸುಮಾರಿಗೆ ಕಾಡೆಗೊಂಡಿ ಗ್ರಾಮದ ಬಳಿ ಕಾರ್ಯಾಚರಣೆ ನಡೆಸಲಾಗಿತ್ತು. ಆಗ ಅನುಮಾನಾಸ್ಪದ ವ್ಯಕ್ತಿಗಳು ಇರೋ ಬಗ್ಗೆ ಮಾಹಿತಿ ಸಿಕ್ತು. ANF ಅಧಿಕಾರಿಗಳು ತೆರಳುತ್ತಾ ಇದ್ದಂತೆ ಅವರೆಲ್ಲ ಎಸ್ಕೇಪ್ ಆಗಿದ್ರು. ಮನೆಯವರೆಲ್ಲ ವಿಚಾರಿಸಿದಾಗ ಬಂದೂಕುಧಾರಿಗಳು ಬಂದು ಆಹಾರ ಕೇಳಿದ್ದು ಬಯಲಾಗಿದೆ. ಸದ್ಯ 6 ಜನ ನಕ್ಸಲರನ್ನ ಜನವರಿ 30ರವರೆಗೆ 6 ಜನ ಕೆಂಪು ಉಗ್ರರು ಶರಣಾಗಿದ್ದಾರೆ. ಈ 6 ಜನರ ಮೇಲೆ ದಾಖಲಾಗಿರೋ ಕೇಸ್ಗಳು ಎಷ್ಟು ಅಂತ ಗೊತ್ತಾದ್ರೆ ಶಾಕ್ ಆಗ್ತೀರಾ. ಯಾವ್ಯಾವ ನಕ್ಸಲರ ಮೇಲೆ ಎಂತೆಂಥ ಕೇಸಿವೆ, ಎಷ್ಟೆಷ್ಟು ಕೇಸಿವೆ, ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಯಾವ್ಯಾವ ನಕ್ಸಲರ ಮೇಲೆ ಎಷ್ಟೆಷ್ಟು ಕೇಸ್, ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಸರೆಂಡರ್ ಆದ 6 ಮಂದಿ ನಕ್ಸಲರ ಮೇಲೆ ವಿವಿಧ ಠಾಣೆಗಳಲ್ಲಿ ಹಲವಾರು ಕೇಸ್ ದಾಖಲಾಗಿವೆ. ಯಾರ್ಯಾರ ಮೇಲೆ ಎಷ್ಟು ಕೇಸ್ ದಾಖಲಾಗಿದೆ ಅಂತ ನೋಡೋದಾದ್ರೆ, ಮುಂಡಗಾರು ಲತಾ ವಿರುದ್ಧ 3 ಕೊಲೆ ಪ್ರಕರಣ ಸೇರಿ ಒಟ್ಟು 85 ಕೇಸ್ ದಾಖಲಾಗಿದೆ. ಕರ್ನಾಟಕದಲ್ಲಿ 65 ಹಾಗೂ ಕೇರಳದಲ್ಲಿ 20 ಕೇಸ್ ದಾಖಲಾಗಿದೆ. ಸುಂದರಿ ಮೇಲೆ 2 ಕೊಲೆ ಪ್ರಕರಣ ಸಹಿತ 71 ಕೇಸ್ ದಾಖಲಾಗಿದ್ದು, ಕರ್ನಾಟಕದಲ್ಲಿ 22, ಕೇರಳದಲ್ಲಿ 49 ಕೇಸ್ ದಾಖಲಾಗಿವೆ. ವನಜಾಕ್ಷಿ ವಿರುದ್ಧ 2 ಕೊಲೆ ಪ್ರಕರಣ ಸಹಿತ 29 ಕೇಸ್ ದಾಖಲಾಗಿದ್ದು, ಕರ್ನಾಟಕದಲ್ಲಿ 23, ಕೇರಳದಲ್ಲಿ 5 ಕೇಸ್ ಇವೆ. ಇನ್ನು ಜಯಣ್ಣ ಅಲಿಯಾಸ್ ಮಾರಪ್ಪ ಮೇಲೆ 1 ಕೊಲೆ ಕೇಸ್ ಸೇರಿ 50 ಕೇಸ್ ದಾಖಲಾಗಿದ್ದು, ಕರ್ನಾಟಕದಲ್ಲಿ 23, ಕೇರಳದಲ್ಲಿ 27 ಕೇಸ್ ಇವೆ. ಜಿಶಾ ವಿರುದ್ಧ ಕೇರಳದಲ್ಲಿ 17 ಪ್ರಕರಣ ದಾಖಲಾಗಿದ್ದು, ಕರ್ನಾಟಕದಲ್ಲಿ ಯಾವುದೇ ಕೇಸ್ ದಾಖಲಾಗಿಲ್ಲ. ರಮೇಶ್ ಅಲಿಯಾಸ್ ವಸಂತ ವಿರುದ್ಧ ಕೇರಳದಲ್ಲಿ 8 ಪ್ರಕರಣ ದಾಖಲಾಗಿವೆ. ಚಿಕ್ಕಮಗಳೂರಿನ ಜಯಪುರ ಠಾಣೆಯ ಕೇಸ್ ಸಂಬಂಧ 6 ಜನರನ್ನ ಬಂಧಿಸಲಾಗಿದೆ. ಈ ಕೇಸ್ ಬಗ್ಗೆ ನೋಡೋದಾದ್ರೆ, 2024ರ ನವೆಂಬರ್ 12ರಂದು UAPA BNS 147, 329, 351ರ ಅಡಿ ಕೇಸ್ ದಾಖಲಾಗಿದ್ವು. ಕೊಪ್ಪ ತಾಲೂಕಿನ ಮೇಗೂರಿನ ಬಳಿ ANF ಕೂಂಬಿಂಗ್ನಲ್ಲಿತ್ತು. ನವೆಂಬರ್ 10ರಂದು ರಾತ್ರಿ 10 ಗಂಟೆಯ ಸುಮಾರಿಗೆ ಕಾಡೆಗೊಂಡಿ ಗ್ರಾಮದ ಬಳಿ ಕಾರ್ಯಾಚರಣೆ ನಡೆಸಲಾಗಿತ್ತು. ಆಗ ಅನುಮಾನಾಸ್ಪದ ವ್ಯಕ್ತಿಗಳು ಇರೋ ಬಗ್ಗೆ ಮಾಹಿತಿ ಸಿಕ್ತು. ANF ಅಧಿಕಾರಿಗಳು ತೆರಳುತ್ತಾ ಇದ್ದಂತೆ ಅವರೆಲ್ಲ ಎಸ್ಕೇಪ್ ಆಗಿದ್ರು. ಮನೆಯವರೆಲ್ಲ ವಿಚಾರಿಸಿದಾಗ ಬಂದೂಕುಧಾರಿಗಳು ಬಂದು ಆಹಾರ ಕೇಳಿದ್ದು ಬಯಲಾಗಿದೆ. ಸದ್ಯ 6 ಜನ ನಕ್ಸಲರನ್ನ ಜನವರಿ 30ರವರೆಗೆ 6 ಜನ ಕೆಂಪು ಉಗ್ರರು ಶರಣಾಗಿದ್ದಾರೆ.
ಈ 6 ಜನರ ಮೇಲೆ ದಾಖಲಾಗಿರೋ ಕೇಸ್ಗಳು ಎಷ್ಟು ಅಂತ ಗೊತ್ತಾದ್ರೆ ಶಾಕ್ ಆಗ್ತೀರಾ. ಯಾವ್ಯಾವ ನಕ್ಸಲರ ಮೇಲೆ ಎಂಥೆಂಥ ಕೇಸಿವೆ, ಎಷ್ಟೆಷ್ಟು ಕೇಸಿವೆ, ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಯಾವ್ಯಾವ ನಕ್ಸಲರ ಮೇಲೆ ಎಷ್ಟೆಷ್ಟು ಕೇಸ್? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಸರೆಂಡರ್ ಆದ 6 ಮಂದಿ ನಕ್ಸಲರ ಮೇಲೆ ವಿವಿಧ ಠಾಣೆಗಳಲ್ಲಿ ಹಲವಾರು ಕೇಸ್ ದಾಖಲಾಗಿವೆ. ಯಾರ್ಯಾರ ಮೇಲೆ ಎಷ್ಟು ಕೇಸ್ ದಾಖಲಾಗಿದೆ ಅಂತ ನೋಡೋದಾದ್ರೆ, ಮುಂಡಗಾರು ಲತಾ ವಿರುದ್ಧ 3 ಕೊಲೆ ಪ್ರಕರಣ ಸೇರಿ ಒಟ್ಟು 85 ಕೇಸ್ ದಾಖಲಾಗಿದೆ. ಕರ್ನಾಟಕದಲ್ಲಿ 65 ಹಾಗೂ ಕೇರಳದಲ್ಲಿ 20 ಕೇಸ್ ದಾಖಲಾಗಿದೆ. ಸುಂದರಿ ಮೇಲೆ 2 ಕೊಲೆ ಪ್ರಕರಣ ಸಹಿತ 71 ಕೇಸ್ ದಾಖಲಾಗಿದ್ದು, ಕರ್ನಾಟಕದಲ್ಲಿ 22, ಕೇರಳದಲ್ಲಿ 49 ಕೇಸ್ ದಾಖಲಾಗಿವೆ. ವನಜಾಕ್ಷಿ ವಿರುದ್ಧ 2 ಕೊಲೆ ಪ್ರಕರಣ ಸಹಿತ 29 ಕೇಸ್ ದಾಖಲಾಗಿದ್ದು, ಕರ್ನಾಟಕದಲ್ಲಿ 23, ಕೇರಳದಲ್ಲಿ 5 ಕೇಸ್ ಇವೆ. ಇನ್ನು ಜಯಣ್ಣ ಅಲಿಯಾಸ್ ಮಾರಪ್ಪ ಮೇಲೆ 1 ಕೊಲೆ ಕೇಸ್ ಸೇರಿ 50 ಕೇಸ್ ದಾಖಲಾಗಿದ್ದು, ಕರ್ನಾಟಕದಲ್ಲಿ 23, ಕೇರಳದಲ್ಲಿ 27 ಕೇಸ್ ಇವೆ. ಜಿಶಾ ವಿರುದ್ಧ ಕೇರಳದಲ್ಲಿ 17 ಪ್ರಕರಣ ದಾಖಲಾಗಿದ್ದು, ಕರ್ನಾಟಕದಲ್ಲಿ ಯಾವುದೇ ಕೇಸ್ ದಾಖಲಾಗಿಲ್ಲ. ರಮೇಶ್ ಅಲಿಯಾಸ್ ವಸಂತ ವಿರುದ್ಧ ಕೇರಳದಲ್ಲಿ 8 ಪ್ರಕರಣ ದಾಖಲಾಗಿವೆ. ಚಿಕ್ಕಮಗಳೂರಿನ ಜಯಪುರ ಠಾಣೆಯ ಕೇಸ್ ಸಂಬಂಧ 6 ಜನರನ್ನ ಬಂಧಿಸಲಾಗಿದೆ. ಈ ಕೇಸ್ ಬಗ್ಗೆ ನೋಡೋದಾದ್ರೆ, 2024ರ ನವೆಂಬರ್ 12ರಂದು UAPA BNS 147, 329, 351ರ ಅಡಿ ಕೇಸ್ ದಾಖಲಾಗಿದ್ವು. ಕೊಪ್ಪ ತಾಲೂಕಿನ ಮೇಗೂರಿನ ಬಳಿ ANF ಕೂಂಬಿಂಗ್ನಲ್ಲಿತ್ತು. ನವೆಂಬರ್ 10ರಂದು ರಾತ್ರಿ 10 ಗಂಟೆಯ ಸುಮಾರಿಗೆ ಕಾಡೆಗೊಂಡಿ ಗ್ರಾಮದ ಬಳಿ ಕಾರ್ಯಾಚರಣೆ ನಡೆಸಲಾಗಿತ್ತು. ಆಗ ಅನುಮಾನಾಸ್ಪದ ವ್ಯಕ್ತಿಗಳು ಇರೋ ಬಗ್ಗೆ ಮಾಹಿತಿ ಸಿಕ್ತು. ANF ಅಧಿಕಾರಿಗಳು ತೆರಳುತ್ತಾ ಇದ್ದಂತೆ ಅವರೆಲ್ಲ ಎಸ್ಕೇಪ್ ಆಗಿದ್ರು. ಮನೆಯವರೆಲ್ಲ ವಿಚಾರಿಸಿದಾಗ ಬಂದೂಕುಧಾರಿಗಳು ಬಂದು ಆಹಾರ ಕೇಳಿದ್ದು ಬಯಲಾಗಿದೆ. ಸದ್ಯ 6 ಜನ ನಕ್ಸಲರನ್ನ ಜನವರಿ 30ರವರೆಗೆ 6 ಜನ ಕೆಂಪು ಉಗ್ರರು ಶರಣಾಗಿದ್ದಾರೆ. ಈ 6 ಜನರ ಮೇಲೆ ದಾಖಲಾಗಿರೋ ಕೇಸ್ಗಳು ಎಷ್ಟು ಅಂತ ಗೊತ್ತಾದ್ರೆ ಶಾಕ್ ಆಗ್ತೀರಾ. ಯಾವ್ಯಾವ ನಕ್ಸಲರ ಮೇಲೆ ಎಂಥೆಂಥ ಕೇಸಿವೆ, ಎಷ್ಟೆಷ್ಟು ಕೇಸಿವೆ, ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಯಾವ್ಯಾವ ನಕ್ಸಲರ ಮೇಲೆ ಎಷ್ಟೆಷ್ಟು ಕೇಸ್? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಸರೆಂಡರ್ ಆದ 6 ಮಂದಿ ನಕ್ಸಲರ ಮೇಲೆ ವಿವಿಧ ಠಾಣೆಗಳಲ್ಲಿ ಹಲವಾರು ಕೇಸ್ ದಾಖಲಾಗಿವೆ. ಯಾರ್ಯಾರ ಮೇಲೆ ಎಷ್ಟು ಕೇಸ್ ದಾಖಲಾಗಿದೆ ಅಂತ ನೋಡೋದಾದ್ರೆ, ಮುಂಡಗಾರು ಲತಾ ವಿರುದ್ಧ 3 ಕೊಲೆ ಪ್ರಕರಣ ಸೇರಿ ಒಟ್ಟು 85 ಕೇಸ್ ದಾಖಲಾಗಿದೆ. ಕರ್ನಾಟಕದಲ್ಲಿ 65 ಹಾಗೂ ಕೇರಳದಲ್ಲಿ 20 ಕೇಸ್ ದಾಖಲಾಗಿದೆ. ಸುಂದರಿ ಮೇಲೆ 2 ಕೊಲೆ ಪ್ರಕರಣ ಸಹಿತ 71 ಕೇಸ್ ದಾಖಲಾಗಿದ್ದು, ಕರ್ನಾಟಕದಲ್ಲಿ 22, ಕೇರಳದಲ್ಲಿ 49 ಕೇಸ್ ದಾಖಲಾಗಿವೆ. ವನಜಾಕ್ಷಿ ವಿರುದ್ಧ 2 ಕೊಲೆ ಪ್ರಕರಣ ಸಹಿತ 29 ಕೇಸ್ ದಾಖಲಾಗಿದ್ದು, ಕರ್ನಾಟಕದಲ್ಲಿ 23, ಕೇರಳದಲ್ಲಿ 5 ಕೇಸ್ ಇವೆ. ಇನ್ನು ಜಯಣ್ಣ ಅಲಿಯಾಸ್ ಮಾರಪ್ಪ ಮೇಲೆ 1 ಕೊಲೆ ಕೇಸ್ ಸೇರಿ 50 ಕೇಸ್ ದಾಖಲಾಗಿದ್ದು, ಕರ್ನಾಟಕದಲ್ಲಿ 23, ಕೇರಳದಲ್ಲಿ 27 ಕೇಸ್ ಇವೆ. ಜಿಶಾ ವಿರುದ್ಧ ಕೇರಳದಲ್ಲಿ 17 ಪ್ರಕರಣ ದಾಖಲಾಗಿದ್ದು, ಕರ್ನಾಟಕದಲ್ಲಿ ಯಾವುದೇ ಕೇಸ್ ದಾಖಲಾಗಿಲ್ಲ. ರಮೇಶ್ ಅಲಿಯಾಸ್ ವಸಂತ ವಿರುದ್ಧ ಕೇರಳದಲ್ಲಿ 8 ಪ್ರಕರಣ ದಾಖಲಾಗಿವೆ. ಚಿಕ್ಕಮಗಳೂರಿನ ಜಯಪುರ ಠಾಣೆಯ ಕೇಸ್ ಸಂಬಂಧ 6 ಜನರನ್ನ ಬಂಧಿಸಲಾಗಿದೆ. ಈ ಕೇಸ್ ಬಗ್ಗೆ ನೋಡೋದಾದ್ರೆ, 2024ರ ನವೆಂಬರ್ 12ರಂದು UAPA BNS 147, 329, 351ರ ಅಡಿ ಕೇಸ್ ದಾಖಲಾಗಿದ್ವು. ಕೊಪ್ಪ ತಾಲೂಕಿನ ಮೇಗೂರಿನ ಬಳಿ ANF ಕೂಂಬಿಂಗ್ನಲ್ಲಿತ್ತು. ನವೆಂಬರ್ 10ರಂದು ರಾತ್ರಿ 10 ಗಂಟೆಯ ಸುಮಾರಿಗೆ ಕಾಡೆಗೊಂಡಿ ಗ್ರಾಮದ ಬಳಿ ಕಾರ್ಯಾಚರಣೆ ನಡೆಸಲಾಗಿತ್ತು. ಆಗ ಅನುಮಾನಾಸ್ಪದ ವ್ಯಕ್ತಿಗಳು ಇರೋ ಬಗ್ಗೆ ಮಾಹಿತಿ ಸಿಕ್ತು. ANF ಅಧಿಕಾರಿಗಳು ತೆರಳುತ್ತಾ ಇದ್ದಂತೆ ಅವರೆಲ್ಲ ಎಸ್ಕೇಪ್ ಆಗಿದ್ರು. ಮನೆಯವರೆಲ್ಲ ವಿಚಾರಿಸಿದಾಗ ಬಂದೂಕುಧಾರಿಗಳು ಬಂದು ಆಹಾರ ಕೇಳಿದ್ದು ಬಯಲಾಗಿದೆ. ಸದ್ಯ 6 ಜನ ನಕ್ಸಲರನ್ನ ಜನವರಿ 30ರವರೆಗೆ